Hey everyone, it's me Sahana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಫಿಸಿಕ್ಸ್ ಎಕ್ಸಾಮಿನೇಷನ್ ನಿಮಗೆ ಮಾರ್ಚ್ 7th ಇದೆ. ಸೊ ಆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಕ್ಕಂತ ಫಿಸಿಕ್ಸ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ, 5 marks ಕ್ವೆಶ್ಚನ್ಸ್ ಎಷ್ಟು ಕೇಳ್ತಾರೆ, ನ್ಯೂಮ್ಯಾರಿಕಲ್ಸ್ ಎಷ್ಟು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಫಿಸಿಕ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಅದ್ರ ಜೊತೆಗೆ ಹೋಲ್ ಫಿಸಿಕ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್ ಯಾವುದ್ಯಾವುದು ಆ್ಯಂಡ್ ಅದರ ಸ್ಟೇಟ್ಮೆಂಟ್ ಏನೇನು, ಅದರ ಎಕ್ಸ್ಪ್ರೆಷನ್ ಏನು, ಅದರ ಎಕ್ಸ್ಪ್ಲನೇಷನ್ ಏನು, ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಫಿಸಿಕ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ SI ಯೂನಿಟ್ಸ್ ಈ ವಿಡಿಯೋನೂ ಕೂಡ ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ. ಆ್ಯಂಡ್ ಫಿಸಿಕ್ಸ್ ಕ್ವೆಶ್ಚನ್ ಪೇಪರಲ್ಲಿ ಕೇಳ್ತಕ್ಕಂಥ ಪಾರ್ಟ್ ಡಿನಲ್ಲಿ ಕೇಳ್ತಕ್ಕಂಥ 5 mark ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಡಿರೈವೇಷನ್ಸ್ ಬಗ್ಗೆನೂ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ. ಟೋಟಲ್ 16 ಡಿರೈವೇಷನ್ಸ್ ಇದೆ. ಅದನ್ನು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 15 marks ಡೆಫಿನೆಟ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಫಿಸಿಕ್ಸಲ್ಲಿ ಇರ್ತಕ್ಕಂಥ 14 ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವೆಶ್ಚನ್ಸನ್ನು ನಾನು ಒನ್ ಶಾರ್ಟ್ ಸೀರೀಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಆ್ಯಂಡ್ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಫಿಸಿಕ್ಸಲ್ಲಿ ಇರ್ತಕ್ಕಂಥ 11 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವೆಶ್ಚನ್ಸ್ 1, 2, 3 ಆ್ಯಂಡ್ 5 mark ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್, ಏನೇನು ಆನ್ಸರ್ಸನ್ನು ಬರೀಬೇಕು ಅನ್ನೋದ್ರ ಬಗ್ಗೆನೂ ಕೂಡ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ನಾನು ಪ್ರಿಸ್ಕ್ರೈಬ್ಡ್ PDF ಫಾರ್ಮೆಟನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ಇದೆಲ್ಲ ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ. ಡೆಫಿನೆಟ್ಲಿ ನಿಮ್ಮ ಫಿಸಿಕ್ಸ್ ಎಕ್ಸಾಮಿನೇಷನ್ಗೆ ಈ ಎಲ್ಲ ವೀಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಫಿಸಿಕ್ಸ್ ಎಕ್ಸಾಮಿನೇಷನ್ಗೆ ನಿಮಗೆ 2 days ಟೈಮ್ ಇದೆ, ಮಾರ್ಚ್ 5th ಆ್ಯಂಡ್ 6th. ಸೊ ಈ 2 daysಲ್ಲಿ ನೀವು ಯಾವ ರೀತಿ ಸ್ಟಡಿಯನ್ನು ಮಾಡಬೇಕು, ಯಾವ ರೀತಿ ಸ್ಮಾರ್ಟ್ ವರ್ಕನ್ನು ಮಾಡಬೇಕು, ಸೊ ದಟ್ ನಾನು ನಿಮಗೆ 2 days ಅಲ್ಟಿಮೇಟ್ ಸ್ಟ್ರಾಟಜಿಯನ್ನು ನಾನು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಎಸ್, ಫಿಸಿಕ್ಸಲ್ಲಿ ಟೋಟಲ್ 6 ಚಾಪ್ಟರ್ಸನ್ನು ನೀವು 100% ಪರ್ಫೆಕ್ಟಾಗಿ ಸ್ಟಡಿ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಿಮಗೆ 70ಗೆ 62 marks ಈಸಿಯಾಗಿ ಸ್ಕೋರ್ ಆಗುತ್ತೆ. ಇದಕ್ಕೂ ಮುಂಚೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಫಿಸಿಕ್ಸ್ ನೀವು ಪ್ರಿಪೇರ್ ಆಗುವಾಗ ಯಾವುದಕ್ಕೆ ನೀವು ಪ್ರಿಯಾರಿಟಿಯನ್ನು ಕೊಡಬೇಕು ಅಂತಂದರೆ ಡಿರೈವೇಷನ್ಸ್ಗೆ ಕೊಡಬೇಕು. ಪಾರ್ಟ್ ಡಿಯಲ್ಲಿ ಕೇಳ್ತಕ್ಕಂಥ ಡಿರೈವೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ 16 ಡಿರೈವೇಷನ್ಸ್ ಇದೆ. ಆ ಡಿರೈವೇಷನ್ಸ್ ಯಾವುದ್ಯಾವುದು ಅಂತ ಬೇಕು ಅಂತಂದರೆ ಪಾರ್ಟ್ ಡಿ 5 mark ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಡಿರೈವೇಷನ್ಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಇದರಲ್ಲಿ ಹೋದರೆ ನಿಮಗೆ 16 ಡಿರೈವೇಷನ್ಸ್ ಯಾವುದೇ ಅಂತ ಸಿಗುತ್ತೆ. ಸೊ ಈ 16 ಡಿರೈವೇಷನ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಿಮಗೆ 15 marks ಈಸಿಯಾಗಿ ಸಿಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಡಿರೈವೇಷನ್ಸನ್ನು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗಾದರೆ ಅಂಥ 6 ಚಾಪ್ಟರ್ಸ್ ಯಾವುದೇದು ಅಂತ ನೋಡೋದಾದರೆ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, EMI ಆ್ಯಂಡ್ ರೇ ಆಪ್ಟಿಕ್ಸ್. ಈ 6 ಚಾಪ್ಟರ್ಸನ್ನು ನೀವು 100% ಪರ್ಫೆಕ್ಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಈ 6 ಚಾಪ್ಟರ್ಸಿಂದ ಯಾವ್ಯಾವ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನೋಡೋದಾದರೆ ಫಸ್ಟ್ ಚಾಪ್ಟರ್ ನೋಡೋಣ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಚಾಪ್ಟರಿಂದ ನಿಮಗೆ 1 mark ಕ್ವಶನ್ ಒಂದಿರುತ್ತೆ, 2 marks ಒಂದಿರುತ್ತೆ, 5 marks ಒಂದಿರುತ್ತೆ, ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ನೆಕ್ಸ್ಟ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈ ಚಾಪ್ಟರಿಂದ 1 mark ಕ್ವಶನ್ ಒಂದಿರುತ್ತೆ, 3 marks ಕ್ವಶನ್ ಒಂದಿರುತ್ತೆ ಆ್ಯಂಡ್ 5 marks ಕ್ವಶನ್ ಒಂದಿರುತ್ತೆ, ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಆ್ಯಸ್ ವೆಲ್ ಆಸ್ ಈ ಚಾಪ್ಟರಿಂದ ನಿಮಗೆ 5 marks ಒಂದು ಡಿರೈವೇಷನ್ ಇರುತ್ತೆ. ಸೊ ಡಿರೈವೇಷನ್ಸನ್ನು ನಾನು ಈ ಪಾರ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ, ಬಿಕಾಸ್ ಡಿರೈವೇಷನ್ಸನ್ನು ನಾನು ಸಪ್ರೇಟಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಮೇಲೆ ಹೇಳಿದ್ದೀನಿ. ಸೊ ಡಿರೈವೇಷನ್ಸನ್ನು ನೀವು 16 ಡಿರೈವೇಷನನ್ನು ಸಪ್ರೇಟಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಈ ಚಾಪ್ಟರಿಂದ 1 mark ಕ್ವಶನ್ ಒಂದಿರುತ್ತೆ, MCQ ಅಗೇನ್ 1 mark ಕ್ವಶನ್ ಒಂದಿರುತ್ತೆ, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. 2 marks ಒಂದಿರುತ್ತೆ, 3 marks ಒಂದಿರುತ್ತೆ ಆ್ಯಂಡ್ 5 marks ಒಂದು ಡಿರೈವೇಷನ್ ಇರುತ್ತೆ. ನಾನು ಮೇಲ್ಗಡೆನೇ ಹೇಳಿಬಿಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಈ ಚಾಪ್ಟರಿಂದ ನಿಮಗೆ 1 mark ಕ್ವಶನ್ ಒಂದಿರುತ್ತೆ, 2 marks ಒಂದಿರುತ್ತೆ, 3 marks ಒಂದಿರುತ್ತೆ. EMI. ಈ ಚಾಪ್ಟರಿಂದ ನಿಮಗೆ MCQs 2 MCQs ಕೇಳ್ತಾರೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, 2 marks ಒಂದಿರುತ್ತೆ ಆ್ಯಂಡ್ 5 marks ಒಂದಿರುತ್ತೆ. ರೇ ಆಪ್ಟಿಕ್ಸ್. ಈ ಚಾಪ್ಟರಿಂದ 1 mark ಕ್ವಶನ್ ಒಂದಿರುತ್ತೆ, MCQ 2 marks ಒಂದು ಕ್ವಶನ್ ಇರುತ್ತೆ, 3 marks ಒಂದು ಕ್ವಶನ್ ಇರುತ್ತೆ ಆ್ಯಂಡ್ 5 marks ಒಂದು ಕ್ವಶನ್ ಇರುತ್ತೆ, ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಎಸ್, ಈ 6 ಚಾಪ್ಟರ್ಸಿಂದ ನಿಮಗೆ ಈಗ ಯಾವ್ಯಾವ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ 6 ಚಾಪ್ಟರ್ಸ್ದು ಕೂಡ ನಾನು 1, 2, 3 ಆ್ಯಂಡ್ 5 mark ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆ ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗೆ ನೀವು ಏನನ್ನ ಆನ್ಸರನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಈ 6 ಚಾಪ್ಟರ್ಸ್ದು ನಿಮಗೆ 6 ವೀಡಿಯೋಸ್ ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಸಿಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಪ್ಲೇಲಿಸ್ಟಲ್ಲಿ ಹೋದರೆ ಈ 6 ಚಾಪ್ಟರ್ಸ್ದು ಕೂಡ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಜೊತೆ ನಿಮಗೆ ಆನ್ಸರ್ಸು ಕೂಡ ಸಿಗುತ್ತೆ. ಆ್ಯಂಡ್ ಪ್ರಿಸ್ಕ್ರೈಬ್ಡ್ PDF ಫಾರ್ಮೆಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಆ 6 PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನನ್ನು ಬೂಸ್ಟಪ್ ಮಾಡ್ಬೋದು ಗೈಸ್.
ಓಕೆ, ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಓಕೆ, ಹಾಗಾದರೆ ಈ 6 ಚಾಪ್ಟರ್ಸಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನೋದು ನೋಡೋದಾದರೆ, ಈ 6 ಚಾಪ್ಟರ್ಸಿಂದ ನಿಮಗೆ 7 MCQs ಕೇಳ್ತಾರೆ. 1 2 3 4 5 6 7. ಸೊ 7 MCQs ಆಯಿತು. ನೆಕ್ಸ್ಟ್ ಈ 6 ಚಾಪ್ಟರ್ಸಿಂದ ನಿಮಗೆ 2 fill in the blanks ಅನ್ನು ಕೇಳ್ತಾರೆ. 1 and 2. ಸೊ 2 fill in the blanks ಆಯಿತು. fill in the blanks ನಿಮಗೆ 5 fill in the blanks ಇರುತ್ತೆ. 5 fill in the blanksಲ್ಲಿ ನೀವು 2 fill in the blanksನ್ನು ಕರೆಕ್ಟಾಗಿ ಅಟೆಂಡ್ ಮಾಡಿದ್ದೀರಾ ಅಂತಂದರೆ 3 fill in the blanksನ್ನು ಕೂಡ ಕರೆಕ್ಟಾಗಿ ಅಟೆಂಡ್ ಮಾಡ್ಬೋದು. ಬಿಕಾಸ್ ಆನ್ಸರ್ಸ್ ಏನು ಬರೀಬೇಕು ಅಂತ ನಿಮಗೆ ಮೇಲೆ ಕೊಟ್ಟಿರ್ತಾರೆ. ವರ್ಡ್ಸನ್ನು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ನೀವು ಆರಾಮಾಗಿ fill in the blanksಲ್ಲಿ 5 out of 5 ಅನ್ನು ಸ್ಕೋರ್ ಮಾಡ್ಬೋದು ಗೈಸ್. ಓಕೆ, ನೆಕ್ಸ್ಟ್ ನೋಡೋಣ. 2 marks ಕ್ವಶನ್ಸ್, ನೀವು 5 ಕ್ವಶನ್ಸನ್ನು ಆನ್ಸರ್ ಮಾಡೋರಿರ್ತೀರ. ಈ 5 ಕ್ವಶನ್ಸನ್ನು ಕೂಡ ನಿಮಗೆ ಈ 6 ಚಾಪ್ಟರ್ಸಿಂದನೇ ಕೇಳ್ತಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. 1 2 3 4 5. ಸೊ 5 into 2 10 marks ಆಯಿತು. ನೆಕ್ಸ್ಟ್ ನಿಮಗೆ 3 marks ಕ್ವಶನ್ಸ್ ಬರುತ್ತೆ. 3 marks ಕ್ವಶನ್ಸನ್ನು ಕೂಡ ನಿಮಗೆ ಈ 6 ಚಾಪ್ಟರ್ಸಿಂದನೇ ಕೇಳ್ತಾರೆ. 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಈ 5 ಕ್ವಶನ್ಸನ್ನು ಕೂಡ ಈ 6 ಚಾಪ್ಟರ್ಸಿಂದನೇ ಕೇಳ್ತಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. 1 2 3 4 and 5. ಸೊ 5 into 3 ಎಷ್ಟಾಯಿತು? 15 marks ಆಯಿತು. ಆ್ಯಸ್ ವೆಲ್ ಆಸ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ ಆ್ಯಂಡ್ ರೇ ಆಪ್ಟಿಕ್ಸಿಂದ ಕೇಳ್ತಾರೆ. ಈ 3 ಚಾಪ್ಟರ್ಸಿಂದ ನೀವು ಯಾವುದಾದ್ರೂ 2 ಚಾಪ್ಟರ್ಸ್ದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು 100% ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 5 into 2 10 marks ನಿಮಗೆ ನ್ಯೂಮ್ಯಾರಿಕಲ್ ಸೆಕ್ಷನಲ್ಲಿ ಸಿಕ್ಕೋಗುತ್ತೆ. ಆ್ಯಸ್ ವೆಲ್ ಆಸ್ ನಾನು ಮೇಲೆ ಹೇಳಿರ್ತಕ್ಕಂಥ 16 ಡಿರೈವೇಷನ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಅದರಿಂದ ನಿಮಗೆ 15 marks ಈಸಿಯಾಗಿ ಸಿಗುತ್ತೆ. ಸೊ ಟೋಟಲ್ ಔಟ್ ಆಫ್ 70 62 ಮಾರ್ಕ್ಸನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಬೈ ಸ್ಟಡಿಂಗ್ ಓನ್ಲಿ ದೀಸ್ 6 ಚಾಪ್ಟರ್ಸ್ ಆ್ಯಂಡ್ 16 ಡಿರೈವೇಷನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ಈ 16 ಡಿರೈವೇಷನ್ಸ್ ಆ್ಯಂಡ್ ಈ 6 ಚಾಪ್ಟರ್ಸನ್ನು ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಫಸ್ಟ್ ಪ್ರಿಯಾರಿಟಿ ನಿಮ್ಮದು ಈ 6 ಚಾಪ್ಟರ್ಸ್ ಆ್ಯಂಡ್ 16 ಡಿರೈವೇಷನ್ಸ್ ಆಗಿರಬೇಕು. ಸೊ ದಟ್ ನೀವು ಆರಾಮಾಗಿ 70ಗೆ ನೀವು 62 ಸ್ಕೋರ್ ಮಾಡ್ಬೋದು. ಓಕೆ, ನನಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ನಾನು ಪ್ರಾಕ್ಟೀಸ್ ಮಾಡೇ ಇಲ್ಲ, ನನಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಅಂದರೆ ತುಂಬ ಕಷ್ಟ, ನಾನು ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಸ್ಕಿಪ್ ಮಾಡ್ತೀನಿ ಅನ್ನೋ ಒಂದು ಕೆಟಗರಿ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಇಲ್ಲದೇ ಈ 6 ಚಾಪ್ಟರ್ಸ್ ಆ್ಯಂಡ್ ಈ ಒಂದು 16 ಡಿರೈವೇಷನ್ಸನ್ನು ಪ್ರಾಕ್ಟೀಸ್ ಮಾಡಿದರೆ 70ಗೆ ನೀವು 52 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ವಿತೌಟ್ ನ್ಯೂಮ್ಯಾರಿಕಲ್ಸ್ ನಾನು ಹೇಳ್ತಾ ಇರೋದು. ನಿಮಗೆ ಫಿಸಿಕ್ಸ್ ಎಕ್ಸಾಮಿನೇಷನ್ಗೆ 2 days ಗ್ಯಾಪ್ ಇದೆ. ಹಾಗಾದರೆ ಆ 2 daysಲ್ಲಿ ನೀವು ಫಸ್ಟ್ ಏನನ್ನು ಓದಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಟಡಿ ಪ್ಲ್ಯಾನನ್ನು ಈಗ ಕೊಡ್ತಾ ಇದ್ದೀನಿ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಫಸ್ಟ್ ನಿಮಗೆ March 4th ನಿಮಗೆ ಮ್ಯಾಥ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಮ್ಯಾಥ್ಸ್ ಎಕ್ಸಾಮಿನೇಷನ್ ಆಗಿ ಬಂದಮೇಲೆ ನಿಮಗೆ ಆಫ್ ಡೇ ಟೈಮ್ ಸಿಗುತ್ತೆ. ಸೊ ಈ ಆಫ್ ಡೇಯಲ್ಲಿ ನಿಮ್ಮ ಟಾರ್ಗೆಟ್ ಏನಿರಬೇಕು ಅಂದರೆ March 4th ನೀವು ನೈಟ್ ಮಲಗೋಷ್ಟರಲ್ಲಿ 16 ಡಿರೈವೇಷನ್ಸ್ ನಾನು ಏನು ಹೇಳಿದ್ದೀನೋ ಈ 16 ಡಿರೈವೇಷನ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿ ಅವತ್ತು ಮಲಗಬೇಕು. ಸೊ ದಟ್ ನಿಮಗೆ March 4 15 marks ಹೆಚ್ಚಾಗುತ್ತೆ ಗೈಸ್. March 5th ನಿಮಗೆ 1 day ಟೈಮ್ ಸಿಗುತ್ತೆ. March 5th ನೀವು ಏನು ಮಾಡಬೇಕು ಅಂತಂದರೆ ನಾನು ಮೇಲೆ ಹೇಳಿರ್ತಕ್ಕಂಥ 6 ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಪ್ಲಸ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ March 5th ಟಾರ್ಗೆಟ್ ನೀವು ಮಲಗೋಷ್ಟರಲ್ಲಿ ಆ 6 ಚಾಪ್ಟರ್ಸ್ ಪ್ಲಸ್ ನ್ಯೂಮ್ಯಾರಿಕಲ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿ ಮಲಗಬೇಕು. ಸೊ ದಟ್ 1.5 day ಟೈಮಲ್ಲಿ ನಿಮಗೆ 70ಗೆ 62 ಮಾರ್ಕ್ಸ್ ಸಿಕ್ಕೋಗುತ್ತೆ. ಸೊ ದಟ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಪಾಸಿಟಿವ್ ಎನರ್ಜಿನೂ ಕೂಡ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ March 6th ಏನು ಮಾಡಬೇಕು ಅಂತಂದರೆ ಅಪ್ ಟು 4 PM ಅಂತಂದರೆ ಅಪ್ ಟು ಈವ್ನಿಂಗ್ವರೆಗೆ ನೀವು ರಿಮೈನಿಂಗ್ ಚಾಪ್ಟರ್ಸ್ ಏನೇನಿದೆ ಅದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ರಿಮೈನಿಂಗ್ ಚಾಪ್ಟರ್ಸ್ ಲೈಕ್ ಎಲೆಕ್ಟ್ರೋಸ್ಟಾಟಿಕ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, AC, EM ವೇವ್ಸ್, ಆಟಮ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್, ಈ 5 ಚಾಪ್ಟರ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಲೆಕ್ಟ್ರೋಸ್ಟಾಟಿಕ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರಿಂದ ನಿಮಗೆ 1 mark ಕ್ವಶನ್ ಇರುತ್ತೆ, 3 marks ಕ್ವಶನ್ ಇರುತ್ತೆ. AC ಚಾಪ್ಟರಿಂದ 1 mark ಕೇಳ್ತಾರೆ, 2 marks ಕೇಳ್ತಾರೆ. EM ವೇವ್ಸಿಂದ 2 marks ಇರುತ್ತೆ, 1 mark MCQ ಇರುತ್ತೆ. ಆಟಮ್ಸಿಂದ 1 mark MCQ, 3 mark ಕ್ವಶನ್ ಕೂಡ ಕೇಳ್ತಾರೆ. ಸೆಮಿ ಕಂಡಕ್ಟರಿಂದ ನಿಮಗೆ 1 mark MCQ ಆ್ಯಂಡ್ 1 mark fill in the blanks ಆ್ಯಂಡ್ 2 marks ಕ್ವಶನ್ ಕೂಡ ಇರುತ್ತೆ. ಈ 5 ಚಾಪ್ಟರ್ಸನ್ನು ಕೂಡ ನೀವು 100% ಸ್ಟಡಿ ಮಾಡಬೇಕಾಗುತ್ತೆ March 6th. ಯಾಕೆ ಅಂತಂದರೆ ಮೇಲೆ ಹೇಳಿರ್ತಕ್ಕಂಥ 6 ಚಾಪ್ಟರ್ಸನ್ನು ನೀವು ಸ್ಟಡಿ ಮಾಡಿದರೆ ವಿತ್ ಡಿರೈವೇಷನ್ಸನ್ನು ಸ್ಟಡಿ ಮಾಡಿದರೆ ನಿಮಗೆ 62 ಮಾರ್ಕ್ಸ್ ಸಿಗುತ್ತೆ, ಬಟ್ ವಿತೌಟ್ ಆಪ್ಷನ್ಸ್. ಓಕೆ, ಅಲ್ಲಿ 6 ಚಾಪ್ಟರ್ಸಲ್ಲಿ ಕೇಳ್ತಕ್ಕಂಥ ನಿಮಗೆ 2 marks ಆರ್ 3 marks ಕ್ವಶನ್ಸ್ ಎಲ್ಲಾದರೂ ನಿಮಗೆ ಕೈ ಕೊಡ್ತು ಅಂತಂದರೆ ಈ ಚಾಪ್ಟರ್ಸಿಂದ ನೀವು 2 and 3 mark ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸೊ ಈ ಚಾಪ್ಟರ್ಸಿಂದ ಕೇಳ್ತಕ್ಕಂಥ 2 and 3 mark ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬಹುದು. ಸೊ ದಟ್ ಮಾರ್ಕ್ಸ್ ಲಾಸ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ನೀವು ಈ 5 ಚಾಪ್ಟರ್ಸನ್ನು 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಗೈಸ್. ಸೊ ನಿಮಗೆ 62 ಮಾರ್ಕ್ಸ್ ಬಂದಿರುತ್ತೆ. ಈ 62 ಮಾರ್ಕ್ಸ್ ಜೊತೆ ಈ ಚಾಪ್ಟರಲ್ಲಿ ಕೇಳ್ತಕ್ಕಂಥ 1 mark ಕ್ವಶನ್ 1 2 3 4 and 5 ಮಾರ್ಕ್ಸನ್ನು ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಆಯಿತು? 67 ಮಾರ್ಕ್ಸ್ ಆಯಿತು ಔಟ್ ಆಫ್ 70.
ಎಸ್ ನಿಮ್ಗೆ ಇನ್ನೂ ಟೈಮ್ ಇದೆ ಅಂತಂದರೆ ಲಾಸ್ಟ್ ಆಪ್ಷನಲ್ಲಿ 3 ಚಾಪ್ಟರ್ಸನ್ನು ಇಟ್ಕೊಳ್ಳಿ. ಆ 3 ಚಾಪ್ಟರ್ಸ್ ಯಾವುದ್ಯಾವುದು ಅಂತಂದರೆ ವೇವ್ ಆಪ್ಟಿಕ್ಸ್ ಆ್ಯಂಡ್ ಡ್ಯುಯಲ್ ನೇಚರ್ ಆ್ಯಂಡ್ ನ್ಯೂಕ್ಲಿಯರ್. ಈ 3 ಚಾಪ್ಟರ್ಸನ್ನು ನಿಮಗೆ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ನ್ಯೂಕ್ಲಿಯರಿಂದ ನಿಮಗೆ 3 ಮಾರ್ಕ್ ನ್ಯೂಮ್ಯಾರಿಕಲನ್ನು ಕೇಳ್ತಾರೆ, ಇದನ್ನು ಪ್ರಾಕ್ಟೀಸ್ ಮಾಡೋವಂಥ ನೀಡೇ ಇಲ್ಲ. ವೇವ್ ಆಪ್ಟಿಕ್ಸಿಂದ ನಿಮಗೆ 1 ಮಾರ್ಕ್ ಕ್ವಶನ್ 2 ಇರುತ್ತೆ, ಡ್ಯುಯಲ್ ನೇಚರಿಂದ 1 ಮಾರ್ಕ್ ಕ್ವಶನ್ 1 ಇರುತ್ತೆ. ಆ್ಯಂಡ್ ಈ 2 ಚಾಪ್ಟರ್ಸಿಂದ ನಿಮಗೆ 5 ಮಾರ್ಕ್ಸಲ್ಲಿ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ. ನೀವು 16 ಡಿರವೇಷನ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲಿ ಕೇಳ್ತಕ್ಕಂಥ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡುವಂಥ ನೀಡ್ ಇರೋದಿಲ್ಲ. ಆದ್ರೂ ಕೂಡ ನಿಮಗೆ ಟೈಮ್ ಉಳಿತು ಅಂತಂದರೆ ಲಾಸ್ಟ್ ಆಪ್ಷನ್ ಆಗಿ ಈ 3 ಚಾಪ್ಟರ್ಸನ್ನು ಇಟ್ಕೊಂಡು ಈ 3 ಚಾಪ್ಟರ್ಸನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಟೈಮ್ ಇಲ್ಲ ಅಂತಂದರೆ ಈ 3 ಚಾಪ್ಟರ್ಸನ್ನು ನೀವು ಈಸಿಯಾಗಿ ಸ್ಕಿಪ್ ಮಾಡ್ಬೋದು. ಸೊ ಇಷ್ಟೆಲ್ಲ ನೀವು ಸ್ಟ್ರಾಟಜಿಯನ್ನು ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಆರಾಮಾಗೆ ನಿಮಗೆ 70ಗೆ 67 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಅಡಿಷ್ನಲ್ ಆಗಿ ನೀವು ಈ 3 ಚಾಪ್ಟರ್ಸನ್ನು ಕೂಡ ನಾನು ಓದ್ತೀನಿ ಅಂತಂದರೆ 70 ಔಟ್ ಆಫ್ 70ಯನ್ನು ನೀವು ಆರಾಮಾಗೆ ಟಾರ್ಗೆಟ್ ಮಾಡ್ಬೋದು ಗೈಸ್. ಸೊ ಈ 2 ಡೇಸ್ ಅಲ್ಟಿಮೇಟ್ ಸ್ಟ್ರಾಟಜಿಯನ್ನು ನೀವು 100% ಫಾಲೋ ಮಾಡಬೇಕಾಗತ್ತೆ ಆ್ಯಂಡ್ ಎಕ್ಸಿಕ್ಯೂಟನ್ನು ಕೂಡ 100% ಮಾಡಬೇಕಾಗತ್ತೆ. ಎಸ್ ಈ ಮಾರ್ಕ್ಸಲ್ಲಿ ನಿಮ್ಗೆ ಎಲ್ಲಾದರೂ 1-2-3 ಮಾರ್ಕ್ಸ್ ವೇರಿಯೇಷನ್ ಆಯ್ತಂದ್ರೂ ಕೂಡ ನೀವು ಆರಾಮಾಗೆ 70ಗೆ 65+ ಆರಾಮಾಗೆ ಸ್ಕೋರ್ ಮಾಡ್ಬೋದು ಈ 2 ಡೇಸಲ್ಲಿ. ಇದರಲ್ಲೂ ಕೂಡ 1-2-3 ಮಾರ್ಕ್ಸ್ ಎಲ್ಲಾದರೂ ವೇರಿಯೇಷನ್ ಆಯ್ತಂದ್ರೂ ಕೂಡ 70ಗೆ ಆರಾಮಾಗೆ ನೀವು 60+ ಸ್ಕೋರ್ ಮಾಡ್ಬೋದು ಗೈಸ್. ಎಸ್ ಮಾರ್ಚ್ 6 ಆಫ್ಟರ್ 4 PM ನೀವೇನು ಮಾಡಬೇಕು ಅಂತಂದರೆ 2 ಡೇಸಲ್ಲಿ ನೀವೇನೇನು ಪ್ರಾಕ್ಟೀಸ್ ಮಾಡಿರ್ತೀರ, ಏನೇನು ಸ್ಟಡಿ ಮಾಡಿರ್ತೀರ ಅದೆಲ್ಲದನ್ನು ಕೂಡ ಕಂಪ್ಲೀಟ್ ರಿವಿಷನ್ ನೀವು ನೈಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗು ಕೂಡ ನಿಮಗೆ ಟೈಮ್ ಸಿಗುತ್ತೆ ಮಾರ್ಚ್ 7th. ಸೊ ಆ ಟೈಮಲ್ಲಿ ನೀವು ಏನೇನು ಫಿಸಿಕ್ಸಲ್ಲಿ ಸ್ಟಡಿ ಮಾಡಿರ್ತೀರ ಎಲ್ಲದನ್ನು ಕೂಡ ನೀವು ಕಂಪ್ಲೀಟಾಗಿ ಪ್ರಾಪರ್ ರಿವಿಷನನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಚ್ 7th ನಿಮಗೆ ಎಕ್ಸಾಮಿನೇಷನ್, ಫಿಸಿಕ್ಸ್ ಎಕ್ಸಾಮಿನೇಷನ್ ಇದೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.